ಬಂದ್ಬಿಡ್ಬೇಕು, ಹಿಂದೆ ಬಂದ್ಬಿಡ್ಬೇಕು ಸ್ವಲ್ಪ ನೀವು ಆ ಕಡೆಗೆ. ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಆಯ್ತಪ್ಪ, ಹೊಸ ಕೋಮಲ್ ಅವರ ಅಭಿನಯದ ಹೊಸ ಚಿತ್ರದ ಶೀರ್ಷಿಕೆ ಅನಾವರಣ ಮತ್ತು ಮುಹೂರ್ತಕ್ಕೆ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ತಿಳಿಸ್ತಾ, ಹಾಗೂ ಒಂದು ವಿಶೇಷ ಅಂತಂದ್ರೆ ನಾನು ಯಾವಾಗಲೂ ಕೋಮಲ್ ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ಯಾವಾಗ ಬ್ಯುಸಿ ಆಗೋದು ಅಂತ ಹೇಳ್ತಾ ಇದ್ದೆ ಒಂದು 2 ವರ್ಷ ಹಿಂದೆ. ಟೈಮ್ ಬರುತ್ತೆ ಅಂತ ಹೇಳಿದ್ರು. ಸಾಲಕ್ಕೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಥ್ಯಾಂಕ್ ಯು ಸರ್, ಒಳ್ಳೇದಾಗ್ಲಿ. ಇವರು ಕೋಮಲ್ ಅವರ ಅಭಿನಯದ ಇದು 25ನೇ ಸಿನಿಮಾ ಅಂತ ಹೇಳಕ್ಕೂ ಕೂಡ ಹೆಮ್ಮೆ ಆಗುತ್ತೆ. ಸೊ ಬಂದಂತಹ ಮುಖ್ಯ ಅತಿಥಿಗಳಾದ ನಾಗೇಂದ್ರ ಪ್ರಸಾದ್ ಅವರು ಶೀರ್ಷಿಕೆ ಅನಾವರಣ ಆದ್ಮೇಲೆ ಡೈರೆಕ್ಟರ್ ಮತ್ತು ಇಡೀ ತಂಡ ಚಿತ್ರದ ಬಗ್ಗೆ ಮಾಹಿತಿ ಕೊಡಬೇಕು ಮಾಧ್ಯಮಕ್ಕೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮನು ಸರ್ ಆಯ್ತಾ? ಹಂಗೆ ಕುತ್ಕೊಂಡ್ಬಿಡಿ ಅಣ್ಣ, ಹಂಗೆ ಕುತ್ಕೊಂಡ್ಬಿಡಿ. ಇಲ್ಲಣ್ಣ ಯಾವಾಗಲೂ ನನಗೆ ಶುಭ ಹಾರೈಸಿ ನನ್ನ ಬೆನ್ನಿಗೆ ನನ್ನ ಸೋಲಲ್ಲಿ ಗೆಲುವಲ್ಲಿ ನಿಂತಿರೋ ನನ್ನ ಮಾಧ್ಯಮದ ಮಿತ್ರರು ಮತ್ತು ಪತ್ರಿಕಾ ಮಾಧ್ಯಮದವರು ಹಾಗೂ ನನ್ನ ಎಲ್ಲ ಹಿತೈಷಿಗಳಿಗೆ ನಮ್ಮ ಕುಟೀರ ಚಿತ್ರತಂಡದಿಂದ ತುಂಬ ಹೃದಯದ ಸ್ವಾಗತ ನಿಮಗೆಲ್ಲ. ಈ ಚಿತ್ರ ಕುಟೀರ ಅಂತ ನನ್ನ ಫೇವ್ರೆಟ್ ಜಾನರ್ ಕೂಡ. ಇದೊಂದು ಹಾರರ್ ಕಾಮಿಡಿ. ಒಂದು ಕುಟೀರ ಅಂದರೆ ಗೊತ್ತಾಗುತ್ತೆ, ಒಂದು ಒಂದು ಪಾಳು ಬಿದ್ದಿರೋ ಮನೆ, ಆ ಮನೆ ಒಳಗಡೆ ನಡೆಯುವಂಥ ದೇವ ಚೇಷ್ಟೆಗಳು, ಅದರ ಮೇಲೆ ಈ ಚಿತ್ರ ಬಂದಿದೆ. ಅನೂಪ್ ಅವರು ಈ ಚಿತ್ರದ ನಿರ್ದೇಶಕರು. ಅವರು ಕತೆ ಹೇಳಿದಾಗ ನನಗೆ ಫಸ್ಟು ತುಂಬ ಸಂತೋಷ ಆಗಿದೆ. ಏನಕ್ಕೆ ಅಂತಂದರೆ ಅವರು ಹಾರರ್ ಕಾಮಿಡಿ ಪಿಕ್ಚರ್ ಅಂತಂದಾಗ ನಾನು ಯಾರನ್ನೂ ನೆನೆಸ್ಕೊಳ್ದೆ ನಿಮ್ಮ ಹತ್ರ ಬಂದೆ ಅಂದಾಗ, ಸೊ ಹಾರರ್ ಬೇಸ್ಡ್ ಕಾಮಿಡಿ ಇದೊಂದು 5ನೇ ಪಿಕ್ಚರ್ ಆಗುತ್ತೆ ಇದು. ಇನ್ನು ನಮ್ಮ ನಿರ್ಮಾಪಕರು ಮಧು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ಮೊದಲನೇ ದಿನನೇ ಪಂಚಲ್ಲಿ ಬರ್ಬೇಕು ಸರ್ ಅಂತಂದರು. ನನಗೆ ಅರ್ಥ ಆಗಿಲ್ಲ. ಬಟ್ ಮನೆಗೆ ಪಂಚೆ ಎಲ್ಲ ಕೊಟ್ಟು, ನಮ್ಮ ಇಡೀ ಟೀಮ್ಗೆ ಪಂಚೆ ಕೊಟ್ಟು, ಒಳ್ಳೆ ಔದಾರ್ಯದಿಂದ ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ಒಂದು ಅದ್ಧೂರಿಯಾದಂಥ ಒಂದು ಮೊದಲನೇ ಚಿತ್ರ ಕಂಸಾಳೆ ಫಿಲಮ್ಸ್ ಹೆಸರಿನಲ್ಲಿ ಈ ಚಿತ್ರನ ಶುರು ಮಾಡಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ನಮಗೆ ಬೆನ್ನೆಲುಬಾಗಿ ನಿಂತಿರೋ ಯೋಗೇಶ್ ಅವರಿದ್ದಾರೆ. ಯೋಗೇಶ್ ಅವರು ಇವರ ಮಾವ. ನಮ್ಮ ಈ ಚಿತ್ರಕ್ಕೆ ಸಂಪೂರ್ಣವಾಗಿ ಎಲ್ಲ ಬೆನ್ನೆಲುಬಾಗಿ ಒಂದು ಸ್ಪೈನಲ್ ಕಾರ್ಡ್ ಅಂತ ಹೇಳ್ಬೋದು. ಆ ಥರ ನಮ್ಮ ಯೋಗೇಶ್ ಅವರು ಈ ಚಿತ್ರಕ್ಕಿದ್ದಾರೆ. ಇನ್ನು ನಮ್ಮ ನಾಯಕಿ ಪ್ರಿಯಾಂಕಾ ತಿಮ್ಮೇಶ್ ಅವರು ಈ ಚಿತ್ರದಲ್ಲಿದ್ದಾರೆ. ಅವ್ರಿಗೆ ಒಂದಷ್ಟು ಮೂವೀಸ್ದು ಎಲ್ಲ ನೋಡಿದೆ, ತುಂಬ ಚೆನ್ನಾಗಿದೆ. ಅವ್ರಿಗೆ ಈ ಚಿತ್ರದಲ್ಲಿ ಒಂದು ಆಂಗ್ಲೋ ಇಂಡಿಯನ್ ಕ್ಯಾರೆಕ್ಟ್ರು ಅವ್ರಿಗೆ ಮಾಡಿಸ್ದಂಗಿದೆ. ಅವ್ರಿಗೆ ಬರೀ ಕಲರಲ್ಲ, ಪರ್ಫಾರ್ಮೆನ್ಸು ಇರ್ತಾರೆ ಅಂತ ಈ ಚಿತ್ರದಲ್ಲಿ ತೋರಿಸ್ತಾರೆ. ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಭರತ್ ಅವರು, ನಾನು ಅವರ ಕಿರಿಕ್ ಪಾರ್ಟಿನೆಲ್ಲ ತುಂಬ ಎಂಜಾಯ್ ಮಾಡಿದೆ. ಅವರು ಈ ಚಿತ್ರದಲ್ಲಿ ಅದ್ಭುತವಾದಂಥ 4 ಸಾಂಗ್ಸ್ ಕೊಡ್ತಾರೆ. ಅದು
ನಮಗೆಲ್ಲರಿಗೂ ಇಷ್ಟ ಆಗೋಂಥ ಸಾಂಗ್ಸ್ ಆಗುತ್ತೆ. ಅವ್ರಿಗೂ ನಿಮ್ಮ ಆಶೀರ್ವಾದ ಇರಲಿ. ಮತ್ತು ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಆ್ಯಕ್ಚುಲಿ ಕ್ಯಾಮ್ರಾಮ್ಯಾನ್ ಅನ್ನೋದಕ್ಕಿಂತ ಮೇಲಾಗಿ ಕ್ಯಾಮ್ರಾ ಮಾಲೀಕರು, ಅವರು ಯೂನಿಟ್ ಮಾಲೀಕರು. ಸೊ ಹಂಗಾಗಿ ಅವ್ರ ಬಗ್ಗೆ ಹೇಳಂಗೆ ಇಲ್ಲ, ಯಾಕಂದರೆ ಎಕ್ಸ್ಟ್ರಾ ಲೈಟ್ನು ತರ್ತಾರೆ, ಬಾಡಿಗೆಗೆ ಹಾಕಂಗಿರಲ್ಲ. ಬೇರೆ ಯೂನಿಟ್ ಅಂತ ಅಂದಾಗ N45 ಅಂದರೆ N45 ಒಂದೇ ಬರುತ್ತೆ, N90 ಅಂದರೆ N90 ಒಂದೇ ಬರುತ್ತೆ. ಅವ್ರ ಹತ್ರ ಒಂದು 6-7 ಇದೆ. ಸೊ ನಮ್ಮನ್ನ ಇನ್ನೂ ಚೆನ್ನಾಗಿ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಚಿತ್ರದ ಎಲ್ಲ ನಮ್ಮ ಉತ್ಸಾಹಿ ತಂಡ ಇದೆ. ಇದು ನನ್ನ 25ನೇ ಚಿತ್ರ ಅಂತ ಅವರೇ ಕನ್ಸಿಡರ್ ಮಾಡಿಬಿಟ್ರು. ಆ್ಯಕ್ಚುಲಾಗಿ ನಂದು 110 ಆಗೋಗಿದೆ. ನಿಮ್ಮ ಕ್ಯಾರೆಕ್ಟರ್ ರೋಲ್ದೆಲ್ಲ ಬೇಡ ಸರ್, ಬರೀ ಹೀರೋ ಆಗಿ ಅಂದರು. ಬರೀ ಹೀರೋ ಆಗೋಂದ್ರೂ 33 ಆಗೋಗುತ್ತೆ ಅಂದೆ. ಸರ್ ನೀವು 2 ಹೀರೋ ಇರೋದು ಬೇಡ ಸರ್, ನೀವು ಸಿಂಗಲ್ ಹೀರೋ ಇರೋದು ಹೇಳಿ ಸರ್ ಅಂದರು. ಹಂಗಾರೆ ಅದು 25ನೇದೆಪ್ಪ ಅಂದೆ. ಸೊ ಅದಕ್ಕೆ 25ಕ್ಕೆ ಫಿಕ್ಸ್ ಮಾಡಿದ್ದಾರೆ. ನನ್ನ ಈ 30 ವರ್ಷದ ಜರ್ನಿಯಲ್ಲಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಸದಾಕಾಲ ಇರುತ್ತೆ. ನಾನು ಇಲ್ಲಿ ಬಂದಿರೋಂಥ ಸ್ವಲ್ಪ ಟೆಕ್ನಿಷಿಯನ್ಸ್ ಹೆಸರುಗಳನ್ನೇನೋ ಬಿಟ್ಟಿದ್ದರೆ ದಯವಿಟ್ಟು ಕ್ಷಮಿಸಿ, ಅವರವರೇ ಮಾತಾಡ್ತಾರೆ. ಎಂದಿನಂತೆ ನಿಮ್ಮೆಲ್ಲರ ಪ್ರೋತ್ಸಾಹ, ಆಶೀರ್ವಾದ ನನ್ನ ಮೇಲೆ ಸದಾಕಾಲ ಇರಲಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್ ಎಲ್ರಿಗೂ ಬಂದಿರೋದಕ್ಕೆ, ನಮ್ಮ ಮುಹೂರ್ತ ಕಾರ್ಯಕ್ರಮಕ್ಕೆ. ಫಸ್ಟು ನಾನು ಕುಟೀರ ನಮ್ಮ ಸಿನಿಮಾದ ಟೈಟಲ್ಲು. ಫಸ್ಟು ನಮ್ಮ ಪ್ರೊಡಕ್ಷನ್ ಹೌಸ್ ಕಂಸಾಳೆ ಸಿನಿಮಾಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರು ಮಧು ಸರು ಮತ್ತು ಯೋಗಿ ಸರು, ಇವರಿಬ್ಬರು ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಈ ಸಿನಿಮಾಗೆ ನಾನು ಏನು ಅಂದ್ಕೊಂಡೆ ಸಬ್ಜೆಕ್ಟ್, ನಾನು ಅವ್ರಿಗೇನು ನರೇಷನ್ ಕೊಟ್ಟೆ ಅದನ್ನು ನೀಟಾಗಿ ಹಾಗೆ ಇದು ಮಾಡೋಣ, ಬಜೆಟ್ದೆಲ್ಲ ಏನು ತಲೆ ಕೆಡ್ಸ್ಕೊಂಬಿಡಿ, ಒಂದು ಅದ್ಭುತವಾದ ಸಿನಿಮಾ ಮಾಡೋಣ ಅಂತ ಹೇಳಿದ್ದಾರೆ. ಆ್ಯಂಡ್ ಹಾಗೆ ಪ್ರೊಡ್ಯೂಸರ್ ಆಗಿದ ತಕ್ಷಣ ನೆಕ್ಸ್ಟು ಯಾರು ಹೀರೋ ಅಂತ ಕೇಳಿದಾಗ ನಾನು ಕೋಮಲ್ ಸರ್ ಬೇಕು ಅಂತ ಅಂದೆ. ಸೊ ಇಮಿಡಿಯೇಟಾಗಿ ಕೋಮಲ್ ಸರ್ ಹತ್ರ ಹೋದ್ವಿ, ಕಥೆ ನರೇಷನ್ ಕೊಟ್ಟೆ. ಕೋಮಲ್ ಸರ್ಗೂ ತುಂಬ ಇಷ್ಟ ಆಯಿತು, ಮಾಡುವ ಅಂತ ಎಲ್ಲ ಪ್ಲ್ಯಾನ್ ಆಯಿತು. ಆ್ಯಂಡ್ ಹೀರೋಯಿನ್ನು ಪ್ರಿಯಾಂಕಾ ಅವ್ರನ್ನ ಫೈನಲ್ ಮಾಡಿದ್ವಿ. ನನಗೆ ಬೇಕಾಗಿದ್ದಂಥ ಒಂದು ಕ್ಯಾರೆಕ್ಟರ್ಗೆ ಆಪ್ಟಾಗಿ ಸೂಟ್ ಆಗ್ತಾರೆ. ಆ್ಯಂಡ್ ಅವರು ಆಲ್ರೆಡಿ ನನಗೆ ಹಳೆ ಪರಿಚಯನೂ ಒಳ್ಳೆ ಪರ್ಫಾರ್ಮರ್ ಕೂಡ ಅಂತ ಗೊತ್ತು. ಸೊ ಹಾಗಾಗಿ ಇದು ಮಾಡಿದ್ದೀನಿ. ಆ್ಯಂಡ್ ಅರುಣ್ ಸುರೇಶ್ ಅವರು DOP, ಭರತ್ BJ ಅವರು ಮ್ಯೂಸಿಕ್ ಮಾಡ್ತಾ ಇದ್ದಾರೆ, ನಮ್ಮ ಶಂಕರ್ ರಾಮನ್ ಅವರು ಡೈಲಾಗ್ಸ್ ಬರೆದಿದ್ದಾರೆ, ಶಿವು ಅವರು ಆರ್ಟ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ವಿಶೇಷ ಪಾತ್ರಗಳಲ್ಲಿ ನಮ್ಮ ಯಶ್ ಶೆಟ್ಟಿ ಸರು ಮತ್ತು ಸುಧಿ ಸರು ಇದ್ದಾರೆ. ಆ್ಯಂಡ್ ಇನ್ನೊಂದಷ್ಟು ಸ್ಟಾರ್ ಕ್ಯಾಸ್ಟ್ ಇದೆ, ಅದನ್ನು ಆದಷ್ಟು ಬೇಗ ನಿಮ್ಮೆಲ್ರಿಗೂ ಹೇಳ್ತೀನಿ ಸರ್. ಥ್ಯಾಂಕ್ ಯು. 25ನೇ ಸಿನಿಮಾ ನಮ್ಮ ಫಸ್ಟು ಕಂಸಾಳೆ ಫಿಲಮ್ ಪ್ರೊಡಕ್ಷನಲ್ಲಿ ಮಾಡಿದ್ದು ನಮಗೆ ತುಂಬ ಖುಷಿ ಆಗ್ತಿದೆ. ಸಾರು ಹೋಗಿ ಕೇಳಿದೆ, ಸರ್ ಹಿಂಗೆ ಮಾಡೋಣ ಅಂದೆ. ಮಾಡೋಣ ಅಂದರು. ಇದಕ್ಕೆ ಮೇನ್ ಕಾರಣ ಬಂದು ನಮ್ಮ ಬಾಸು ಸಜೀದ್ ಕುರೇಶಿ ಅಂತ ಅವರು, ಆಮೇಲೆ ನಮ್ಮ ಮಾವ ಅವರು ಮೇಯ್ನು ರೀಸನ್ನು ಮಾಡು ಅಂದಿಲ್ಲ, ನಾನು ವ್ಯಕ್ತಿನ ಮಾಡು, ಏನು ಟೆನ್ಷನ್ ತೊಗೋಬೇಡ ಅಂತಂದರು. ಅದಾದಮೇಲೆ ಮೇಯ್ನಾಗಿ ಇನ್ನು ನಮ್ಮ ಡೈರೆಕ್ಟ್ರು ಪ್ಲಸ್ ನಮ್ಮ ಕೋಮಲ್ ಸಾರು ಸಪೋರ್ಟ್ ಫುಲ್ ಇದೆ. ಅದರಿಂದ ಆದಷ್ಟು ಬೇಗ ಬರ್ತೀವಿ. ನೀವು ಇದೇ ಥರ ನಮಗೆ ಮೀಡಿಯಾದಲ್ಲಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ನಮಸ್ಕಾರ. ಮಧು ಅವರು ಸುಮಾರು ಹೋದ ವರ್ಷ ಅನ್ಸುತ್ತೆ, ಸುಮಾರು ತಿಂಗಳ ಹಿಂದೆ ಬಂದು ಒಂದು ಮೀಟಿಂಗ್ ಮಾಡಿ ಕತೆ ಹೇಳಿದ್ರು. ಆಮೇಲೆ ಸಡನ್ ಆಗಿ ಈಗ ಒಂದು 2-3 ದಿವಸದಿಂದ ಬಂದ್ಬಿಟ್ಟು, ಸರ್ ನೀವೇ ಮ್ಯೂಸಿಕ್ ಇನ್ವಿಟೇಷನ್ ಮಾಡಿಸ್ಬಿಟ್ಟಿದ್ದೀನಿ, ಅದು ಆಮೇಲೆ ಮಾತಾಡೋಣ ಮುಂದೆ ಬನ್ನಿ ಮುಹೂರ್ತಕ್ಕೆ ಅಂತ ಹೇಳಿದ್ರು. ಸರಿ, ಇದು ಹೊಸ ತಂಡ ಕೋಮಲ್ ಅವ್ರ ಜೊತೆಗೆ ಮತ್ತೆ ಕೋಮಲ್ ಅವ್ರ ಜೊತೆ ಮೊದಲನೇ ಚಿತ್ರ, ತುಂಬಾ ಖುಷಿ ಇದೆ. ಕತೆ ಕೇಳಿದ್ದೀನಿ. ಸೊ ನಮ್ಮ ಇಡೀ ಚಿತ್ರತಂಡಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಿನಿಮಾ ಆ್ಯಕ್ಚುಲಿ ಹೇಳಬೇಕು ಅಂದರೆ, ನಾನು ಫಸ್ಟು ಮಧು ಸರ್ನ ಭೇಟಿ ಮಾಡಿದ್ದೆ ಬೇರೆ ಸಿನಿಮಾ ಕತೆ ಕೇಳೋಕ್ಕೋಸ್ಕರ. ಬಟ್ ಅದು ಹೆಂಗೋ ಗೊತ್ತಿಲ್ಲ, ನನಗೆ ಈ ಸಿನಿಮಾ ಅವಕಾಶ ಸಿಕ್ತು.
ಈ ಸಿನಿಮಾದ ಕತೆ ಕೇಳಿದಾಗ ನಂಗೆ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ನನಗೆ ಪರ್ಫಾರ್ಮೆನ್ಸ್ ಮಾಡೋ ಒಂದು ಕ್ಯಾರೆಕ್ಟರ್ ಸಿಕ್ಕಿದೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಒಂದು ಆಂಗ್ಲೋ ಇಂಡಿಯನ್ ಗರ್ಲು, ಸ್ವಲ್ಪ ಮಾಡ್ರನ್ ಆಗಿರ್ತಾಳೆ. ಸೊ ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿದೆ, ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ನಾನು ಫಸ್ಟು ಅನೂಪ್ ಸರ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಹಳೆಯ ಪರಿಚಯ ಇವರು, ನನ್ನ ಗುರುತಿಸಿ ಒಂದು ಅವಕಾಶ ಕೊಡೋದು ತುಂಬ ದೊಡ್ಡ ವಿಷಯ. ಥ್ಯಾಂಕ್ ಯು ಅನೂಪ್ ಸರ್. ಮಧು ಸರ್ ಕೂಡ ಇದು ಕಂಸಾಳೆ ಫಸ್ಟ್ ಅವ್ರದ್ದು ಪ್ರೊಡಕ್ಷನ್. ಆ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ನನಗಿನ್ನೂ ಸಂತೋಷ ಇದೆ. ಆ್ಯಂಡ್ ಕೋಮಲ್ ಸರ್ದು ಎಷ್ಟು ಸಿನಿಮಾಗಳು ನೋಡಿದ್ದೀವಿ, ಅವ್ರು ನಮಗೆ ಅಷ್ಟು ನಗಿಸಿದ್ದಾರೆ. ಅವ್ರ ಜೊತೆ ನಾನು ಸಹ ಕಲಾವಿದೆಯಾಗಿ ಆ್ಯಕ್ಟ್ ಮಾಡ್ತಿರೋದು ನನಗಿನ್ನೂ ತುಂಬ ಖುಷಿ ಇದೆ. ಸೊ ದೊಡ್ಡ ತಂಡದ ಜೊತೆ ನಾನೊಬ್ಳಾಗಿದ್ದೀನಿ, ಮತ್ತು ತುಂಬ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಇದ್ದಾರೆ ಇದರಲ್ಲಿ. ಅವ್ರ ಜೊತೆ ಎಲ್ಲ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಕೆಲಸ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು. ಇದೇ ಥರ ಸಪೋರ್ಟ್ ಮಾಡಿ ಈ ಸಿನಿಮಾ ತುಂಬ ದೊಡ್ಡ ಮಟ್ಟಕ್ಕೆ ಬರಬೇಕು ಅನ್ನೋದೇ ನನ್ನ ಆಸೆ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು ಬಂದಿರೋರು ಎಲ್ಲ ಸ್ನೇಹಿತರಿಗೂ ನಮಸ್ಕಾರ, ಹಾಗೂ ಎಲ್ಲ ಹಿತೈಷಿಗಳು ಬಂದು ಹರಿಸೋದಕ್ಕೆ ಬಂದಿರೋ ಎಲ್ಲ ಹಿತೈಷಿಗಳಿಗೂ ಮಲ್ಲವರ್ತಿ. ನಾನು ಈ ಚಿತ್ರಕ್ಕೆ ಸಂಭಾಷಣೆ ಬರೆದಿದ್ದೀನಿ. ಸೊ ಕಂಸಾಳೆ ಫಿಲಮ್ಸ್ ಅಡಿಯಲ್ಲಿ ಕುಟೀರ ಇವತ್ತಿಂದ ಸದ್ದಾಗುತ್ತೆ. ಸೊ ಸಿನ್ಸ್ 1954 ಅಂತ ಒಂದು ಟ್ಯಾಗ್ಲೈನು ಇದೆ. ಈ ಚಿತ್ರ ಕೋಮಲ್ ಸರ್ ಹೇಳ್ದಂಗೆ ಒಂದು RR ಕಾಮಿಡಿ ಥ್ರಿಲ್ಲರ್ ಇರುತ್ತೆ, ಬಟ್ ಒಂದು ವಿಭಿನ್ನವಾದಂಥ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಿಕಾಸ್ ಆಫ್ ದ ರೀಸನ್ ಡೈರೆಕ್ಟರ್ ಅನೂಪ್ ಆಂಟೋನಿ ಅವರು ನನಗೆ ಕತೆ ಹೇಳಿದಾಗ ಐ ವಾಸ್ ಸೋ ಎಕ್ಸೈಟೆಡ್. ಅದರಲ್ಲಿ ಕೆಲವೊಂದು ವಿಚಾರಗಳನ್ನ ಬೇರೆ ಥರ ಬರಿಬೋದಲ್ಲ ಅನ್ನೋದಿತ್ತು. ಸೊ ಎಲ್ಲ ಎಂಟರ್ಟೈನ್ಮೆಂಟ್ ವಿಚಾರಗಳನ್ನ ಇಟ್ಕೊಂಡು ಮಾಡಿರೋ ಅಂಥದ್ದು. ಆಮೇಲೆ ಮಧು ಸರ್ ಅವರು ಈ ಸಿನಿಮಾನ ನಿರ್ಮಾಣ ಮಾಡೋದಕ್ಕೆ ತುಂಬ ಉತ್ಸಾಹ ಮಾತ್ರ ಇರಲಿಲ್ಲ. ರಾತ್ರಿ 1 ಗಂಟೆ 2 ಗಂಟೆವರೆಗೂ ನಾವು ಬರೀತಾ ಇದ್ರೆ ಬಂದ್ಬಿಟ್ಟು ಕರ್ಕೊಂಡೋಗಿ ಟೀ ಕುಡಿಸೋರು ನಮಗೆ. ಸೊ ಎಲ್ಲಿಂದಾದರೂ ಬಿರಿಯಾನಿ ಬರೋದು ನಮಗೆ. ಸೊ ಅಂದರೆ ಯಾವ ರೀತಿ ಕೆಲಸ ತೆಗೆಸ್ಕೊಳ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಕೆಲಸ ತೆಗೆಸ್ಕೊಳ್ಳೋದೇ ಗೊತ್ತಿರೋವಾಗ ಇನ್ನು ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ಚಿತ್ರವಾಗಿದ್ದು ಮೂಡ್ ಬರುತ್ತೆ. ಮೊರೋವರ್ ಪರದೆಗಳಲ್ಲಿ ಅಲ್ಲಿ ಮತ್ತು ಸಿನಿಮಾಗಳಲ್ಲಿ ಕೋಮಲ್ ಸರ್ ಅವ್ರನ್ನ ನೋಡಿದಂಥದ್ದು. ಸೊ ಅವರಿಗೆ ನಾನು ಬರಿತಿದ್ದೀನಿ ಅಂದಾಗ ಒಂದು ಒಳ್ಳೆ ಖುಷಿ ಇತ್ತು. ಮತ್ತು ಬರಿತೀನಿ ಅಂದಾಗ ಅದಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಕೋಮಲ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಮೊರೋವರ್ 25ನೇ ಸೋಲೋ ಹೀರೋ ಆಗಿ, ಸೊ ಇದರಲ್ಲಿ ಅವ್ರದ್ದು ವಿಭಿನ್ನವಾದಂಥ ಕೆಲವೊಂದು ಮಾಸ್ ಎಲಿಮೆಂಟ್ಸು ಇರುತ್ತೆ, ಕೆಲವೊಂದು ಕ್ಲಾಸ್ ಎಲಿಮೆಂಟ್ಸು ಇರುತ್ತೆ, ಅವ್ರ ಪಂಚಸ್ಸು ಇರುತ್ತೆ, RRಗೆ ಬೇಕಾಗಿರುವಂಥ ಕಾಮಿಡೀಸು ಇರುತ್ತೆ. ಟೋಟಲ್ ಆಗಿ ಕುಟೀರ ಅಲ್ಲಿ ನಿಮಗೆ ಎಂಟರ್ಟೈನ್ ಮಾಡೋದಕ್ಕೆ ಅಂತೂ ಬರ್ತಾರೆ. ಇನ್ನು ಪ್ರಿಯಾಂಕಾ ತಿಮ್ಮೇಶ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರೇ ಹೇಳ್ದಂಗೆ ಅವ್ರ ಪಾತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅರುಣ್ ಸುರೇಶ್ ಅವರು ಮತ್ತು ಶಿವು ಅವರು ಆರ್ಟು, ದೆನ್ ಭರತ್ ಅವರು ಮ್ಯೂಸಿಕ್ಕು. ಸೊ ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಎಲ್ಲರೂ ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಹಲೋ ಸರ್. ಓಕೆ ಸರ್, ಇನಿಷಿಯಲಿ ಒಂದು ಲೈನ್ ರೆಡಿ ಮಾಡ್ಕೊಂಡಿದ್ದೆ. ಆ್ಯಂಡ್ ಮಧು ಸರ್ ಸಿಕ್ಕಿ ಯಾವುದೋ ಒಂದು ಲೈನ್ ವರ್ಕ್ ಮಾಡೋಣ, ಸಿನಿಮಾ ಮಾಡೋಣ ಅಂತ ಹೇಳಿದಾಗ ನಾನು ಈ ಥರದೊಂದು ಲೈನ್ ಇದೆ ಸರ್, ಒಂದು ಕಾಮಿಡಿ ಫ್ಯಾಂಟಸಿ ಇರುವಂಥ ಒಂದು ಸಿನಿಮಾ ಇದು. ಹಾರರ್ ಕಾಮಿಡಿ ಜೊತೆಗೆ ಫ್ಯಾಂಟಸಿ ಇರುವಂಥ ಒಂದು ಸಬ್ಜೆಕ್ಟು. ಸೊ ಲೈನ್ ನಾನು ಮಧು ಸರ್ಗೆ ಮತ್ತು ಯೋಗಿ ಸರ್ಗೆ ಹೇಳಿದಾಗ ಇಬ್ರಿಗೂ ಇಷ್ಟ ಆಯಿತು. ವರ್ಕ್ ಮಾಡಿ ಇದ್ರ ಮೇಲೆ ಮಾಡೋಣ ಅಂತ ಹೇಳಿ ಅಲ್ಲಿಂದ ನಾನು ಸ್ಕ್ರೀನ್ ಪ್ಲೇ ಮಾಡಿ ಡೈಲಾಗ್ಸ್ ಎಲ್ಲ ಬರೆದು ಮುಗಿಸಿದ್ವಿ. ಆ್ಯಂಡ್ ಹೀರೋ ಯಾರು ಅಂತ ಕೇಳಿದಾಗ ನಾನು ಸರ್ ನಂಗೆ ಕೋಮಲ್ ಸರ್ ಬೇಕು ಅಂತ ಅಂದೆ. ಇಮಿಡಿಯೇಟಾಗಿ ಕೋಮಲ್ ಸರ್ ಜೊತೆ ಮೀಟಿಂಗ್ ಅರೇಂಜ್ ಮಾಡಿದ್ರು. ಕೋಮಲ್ ಸರ್ಗೆ ಹೋಗಿ ನರೇಷನ್ ಕೊಟ್ಟೆ. ಕೋಮಲ್ ಸರ್ಗೆ ಇಷ್ಟ ಆಯಿತು. ಆ್ಯಂಡ್ ಮಾಡೋಣ ಅನ್ನೋ ಹತ್ರ ಎಲ್ಲ ಟೆಕ್ನಿಕಲ್ ಟೀಮ್ ಎಲ್ಲ ಪ್ಲ್ಯಾನ್ ಆಯಿತು. ಆ್ಯಂಡ್ ಹೀರೋಯಿನ್ನು ಆ್ಯಂಡ್ ಅದರ್ ಸ್ಟಾರ್ಕ್ಯಾಸ್ಟ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಸರ್. ಈಗ ಮಾರ್ಚ್ 2nd ವೀಕಿಂದ ಶೂಟ್ಗೆ ಹೋಗೋ ಪ್ಲ್ಯಾನಲ್ಲಿದ್ದೀವಿ ಸರ್. ಬ್ಯಾಂಗ್ಳೂರು ಫುಲ್ಲು, ಅಂದರೆ ಕರ್ನಾಟಕ ಸರೌಂಡಿಂಗ್ಸಲ್ಲಿ ಇರುತ್ತೆ, ಮೇಜರಾಗಿ ಬ್ಯಾಂಗ್ಳೂರಲ್ಲಿರುತ್ತೆ ಸರ್. ಯೂಶ್ವಲಾಗಿ ಈ ಹಾರರ್ ಕಾಮಿಡಿ ಅನ್ನೋದು ನನಗೆ ನಾನು ಮಾಡ್ಕೊಂಬಂದಿರೋಂಥ ಸುಮಾರು ಪಿಕ್ಚರ್ಸ್ಗಳು ಎಲ್ಲನೂ ಚೆನ್ನಾಗಿ ರಿಸಲ್ಟ್ ಬಂದಿರೋದ್ರಿಂದ ಇದರೊಳಗೆ ಒಂದು ಫೌಂಡೇಶನ್ ಏನಂತಂದರೆ ಒಂದು ಮನೆಗೆ ಬಂದು ಲಾಕ್ ಆಗೋದಂತೂ ಅದೆಲ್ಲ ದೆವ್ವದ ಪಿಕ್ಚರಲ್ಲಿ ಮಾಮೂಲಿನೇ. ಸೊ ಆ ಥರ ಬಂದು ಲಾಕ್ ಆದಾಗ ಇದು ಯಾವ ಥರ ದೆವ್ವಗಳು ನಮ್ಮ ಕಾಟ ಕೊಡುತ್ತೆ ಅನ್ನೋದ್ರಲ್ಲಿ ಮೇಲೆ ಡಿಸೈಡ್ ಮಾಡಿ ಕಾಮಿಡಿ ಪಿಕ್ಚರ್ ಹಾರರ್ ಕಾಮಿಡಿ ಮಾಡಬೇಕು. ಇದರಲ್ಲಿ 1-2 ದೆವ್ವನ ಇಟ್ಟಿಲ್ಲ, ಸುಮಾರು ಡಜನ್ ಗಟ್ಟಲೆ ದೆವ್ವನ ಇಟ್ಟಿದ್ದಾರೆ. ಸೊ ಹಂಗಾರೆ
ಡಜನ್ ದೆವ್ವಗಳು ಕಾಟ ಕೊಡ್ಬೇಕಾದ್ರೆ ತುಂಬ ಕಾಮಿಡಿ ಇರುತ್ತೆ. ನಂಗೆ 1-2 ಕೊಟ್ಟರೆ ತುಂಬ ಎಂಜಾಯ್ ಮಾಡ್ತಾರೆ, ಇನ್ನು 12 ಕೊಟ್ಟರೆ ಎಷ್ಟಿರುತ್ತೆ ಕಾಮಿಡಿ ಅನ್ನೋದು. ಸೊ ಅದರದ್ದು ಬೇಸಿಕ್ಕಾಗಿ ನನಗೆ ಅದು ಇಷ್ಟ ಆಗಿದೆ. ಕಾನ್ಸೆಪ್ಟ್ ಏನಂತಂದರೆ ಈ ಈ ಹಾರರ್ ಕಾಮಿಡಿ ಒಳಗಡೆ ಒಂದು ಸೆಟೈರ್ ಇದೆ ಇದರೊಳಗಡೆ. ಯೂಶ್ವಲಾಗಿ ಒಂದು ರೆಗ್ಯುಲರಾಗಿ ಆಗುವಂಥ ಕಾಮಿಡಿ ಒಳಗಡೆ ನಾವು ಸುಮಾರು ಸೀರೀಸ್ ಬಂದಿದೆ, ಸ್ಕೇರ್ ಮೂವೀಸು 1, 2, 3, 4, 5, 6 ಅಂತೆಲ್ಲ ಬಂದ್ಬಿಟ್ಟಿದೆ. ಆ ಥರ ಇದರೊಳಗಡೆ ಈ ಕುಟೀರಾಗಬೇಕಾದ್ರೆ ನಾವು ಆ ಥರ ಪಾರ್ಟ್ ಬೈ ಪಾರ್ಟ್ ಮಾಡ್ಕೊಂಡು ಹೋಗುವಷ್ಟು ಕಂಟೆಂಟ್ ಇರುತ್ತೆ. ಇದನ್ನು ಕ್ಯಾಮ್ರಾಮೆನ್ ನಾನು ಆವಾಗಲೇ ಹೇಳ್ದಂಗೆ ಅವರು ಈ ಚಿತ್ರಕ್ಕೆ ಯೂನಿಟ್ ಓನರು, ಕ್ಯಾಮ್ರಾ ಓನರ್ ಆಗಿರೋದ್ರಿಂದ 2, 3 ಕ್ಯಾಮ್ರಾ ಇಟ್ಕೊಂಡು ಇದರೊಳಗೆ ತುಂಬ CG ವರ್ಕ್ ಇದೆ. ಸೊ ಇದು CG ವರ್ಕ್ ಏನಕ್ಕೆ ಅಂತಂದರೆ, ಇವತ್ತು ನಾವು ಹೇಳ್ದೇ ಪ್ಯಾನ್ ಇಂಡಿಯಾ ಫಿಲಮ್ ಹಾಕಬೇಕು ಅಂತಂದರೆ ಅದು ತುಂಬ CG ಇರಬೇಕು, ಆ್ಯಕ್ಷನ್ ಇರಬೇಕು, ಆ ಥರ ಆಗಬೇಕು. ಅದಕ್ಕೆ ನಮ್ಮ ಯೋಗೇಶ್ ಅವರು ಇದ್ದಾರೆ, ಅವರು ಆ ಪ್ಯಾನ್ ಇಂಡಿಯಾ ಲೇಬಲ್ನ ಪಿಕ್ಚರ್ ರಿಲೀಸ್ ಆಗೋ ಟೈಮಲ್ಲಿ ಹೇಳ್ತಾರೆ. ಸೊ ಇದರೊಳಗಡೆ ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಇದೊಂದು ದೊಡ್ಡ ಸ್ಕೇಲಲ್ಲಿ ಆಗುತ್ತೆ. ಒಂದು ಸೆಟ್ನ ನಾವು ಆ್ಯಕ್ಚುಲಾಗಿ ಇರುವಂಥ ಒಂದು ಬಿಲ್ಡಿಂಗ್ ಒಳಗಡೆನೆ ಅಡಿಷ್ನಲ್ ಆಗಿ ಹಾಕಿ ಗ್ರೀನ್ ಮ್ಯಾಟ್ಗೋಸ್ಕರ ನಾವು ಎಕ್ಸ್ಟೆನ್ಷನ್ಸ್ ಮಾಡ್ಕೋತೀವಿ. ಆ ಎಕ್ಸ್ಟೆನ್ಷನ್ ಮಾಡಿದಾಗ ಅದೊಂದು ಹೊಸ ಥರ ಕಾಣುತ್ತೆ, ಕಂಟಿನ್ಯೂಟಿ ಹೊಡೆಯುತ್ತೆ ಅಂತ. ಯಾವುದೇ ಕಾರಣಕ್ಕೆ ದಾಡಿ ತೆಗಿಯೋಣ ಅಂತ ಹೇಳಿದೆ, ಇಲ್ಲ ಸರ್ ದಾಡಿ ಚೆನ್ನಾಗಿದೆ ಅಂದರು. ಆವಾಗಲೇ 4ನೇ ಪಿಕ್ಚರ್ ದಾಡಿ ಇದು ಅಂದೆ. ನಂದೊಂದು ತಮಿಳ್ ಪಿಕ್ಚರ್ ಬರ್ತಾ ಇದೆ, ಅದಕ್ಕೂ ದಾಡಿ ಕಂಟಿನ್ಯೂಟಿ ಇದೆ, ಅದಕ್ಕೆ ಅದು ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ, ದಾಡಿ ತೆಗಿಯೋಣ ಅಂದೆ. ಇಲ್ಲ ಸರ್ ಬೇಡ ಅಂದರು. ಬಟ್ ದಾಡಿ ತೆಗಿಲೇಬೇಕು, ಯಾಕಂದರೆ ಎಲ್ಲ ಕೊನಿ ವಜ್ರಮುನಿ ಸರ್ ಗೆಟಪ್ ಹಾಕ್ಬೇಕು, ನಾನು ಈಗ ಮೀಸೆ ದಾಡಿ ಎಲ್ಲ ತೆಗಿಬೇಕು, ಅಷ್ಟರೊಳಗೆ ಇವ್ರ ಶೆಡ್ಯೂಲ್ ಮುಗಿಸ್ಬೇಕು. ಆಲ್ಮೋಸ್ಟ್ ಹಂಗೇನೆ ನಾನು ಎಲ್ಲ ಪಿಕ್ಚರು ಅದೇ ಥರ ಮಾಡ್ತಾ ಇರೋದು. ಯಾಕಂದರೆ 2 ಕಡೆ ಕಾಲಿಡ್ತಾ ಇದ್ರೆ ಕನ್ಫ್ಯೂಸ್ ಆಗುತ್ತೆ. ಈಗ ನಾವು ಒಂದೊಂದು ಪಿಕ್ಚರ್ ಆ್ಯಕ್ಚುಲಾಗೆ ಇದು ಇವ್ರದ್ದು ಏಪ್ರಿಲ್ ಮೇಗೆ ನಾನು ಮಾಡಬೇಕಾಗಿದ್ದು, ಒಂದು ಪಿಕ್ಚರ್ ಮುಂದಕ್ಕೆ ಹೋಗಿರೋದ್ರಿಂದ ಅದನ್ನು ನಾವು ಮಾಡ್ತೀವಿ ಸರ್ ಈ ಟೈಮಲ್ಲಿ ಅಂತ ಹಂಗಾಗಿ